ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ಸ್ಪೆಷಲ್ ಆಗಿ ಒಂದು ಸೋಯಾ ಚಂಕ್ಸ್ ಫ್ರೈ ಮಾಡುವ. ಈಗ ನಾವು ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು 3 ಲೋಟದಷ್ಟು ನೀರಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಾಯ್ಲ್ ಮಾಡಬೇಕು. ನೀರು ಬಾಯ್ಲ್ ಆದಾಗ ನಾವು 1 ಕಪ್ ಸೋಯಾ ಚಂಕ್ಸನ್ನು ಹಾಕಿ ಅದನ್ನು 3 ರಿಂದ 5 ನಿಮಿಷ ಬೇಯಿಸಬೇಕು. ನಂತರ ನಾವು ಬೇಯಿಸಿದ ಸೋಯಾ ಚಂಕ್ಸನ್ನು ಸ್ಟ್ರೈನರಿಗೆ ಹಾಕಿ ನೀರನ್ನು ತೆಗಿಬೇಕು. ಈಗ ನಾವು ಟ್ಯಾಪ್ ವಾಟರ್ ಬಿಟ್ಟು ಸೋಯಾ ಚಂಕ್ಸನ್ನು ಚೆನ್ನಾಗಿ ತೊಳೆಯುವ. ತೊಳೆದ ನಂತರ ನಾವು ಪುನಃ ನೀರನ್ನು ಡ್ರೈನ್ ಮಾಡಿ ಕೈಯಿಂದ ನಾವು ಸೋಯಾ ಚಂಕ್ಸನ್ನು ಹಿಂಡಿ ತೆಗಿಬೇಕು. ಅದು ಯಾಕಂದರೆ ಅದರಲ್ಲಿ ಎಕ್ಸೆಸ್ ವಾಟರ್ ಇದ್ದರೆ ಅದು ಹೋಗಬೇಕು. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಅರಿಶಿನ ಪುಡಿ, 2 ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅರ್ಧ ಲೆಮನ್ ಜ್ಯೂಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಮಿಕ್ಸ್ ಮಾಡಿದ ಮಸಾಲೆಗೆ ನಾವು ಸೋಯಾ ಚಂಕ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 15 ನಿಮಿಷ ಮ್ಯಾರಿನೇಟ್ ಮಾಡಿ ಇಡಬೇಕು. ಈಗ ಗ್ಯಾಸ್ ಆನ್ ಮಾಡಿ ಒಂದು ಬಾಣಲಿಟ್ಟು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕುವ. ಎಣ್ಣೆ ಬಿಸಿ ಆಗುವಾಗ ಒಂದು ಕಟ್ ಮಾಡಿದಂಥ ಈರುಳ್ಳಿ ಹಾಕುವ. ಈರುಳ್ಳಿ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡುವ. ಅರ್ಧ ಸ್ಪೂನ್ ಇಂಗು ಕೂಡ ಹಾಕುವ. ಈಗ ಅದಕ್ಕೆ ನಾವು ಮ್ಯಾರಿನೇಟ್ ಮಾಡಿದಂತಹ ಸೋಯಾ ಬೀನ್ಸನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ. ಈಗ ನಾವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡುವ ಮತ್ತು ಇದನ್ನು 5 ನಿಮಿಷ ಫ್ರೈ ಮಾಡಬೇಕು. ಕೊನೆಗೆ ಹೆಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದರೆ ಆರೋಗ್ಯಕರವಾದ ರುಚಿಕರವಾದ ಸೋಯಾ ಚಂಕ್ಸ್ ಫ್ರೈ ತಿನ್ನಲು ರೆಡಿ. ಹಾಗಾದರೆ ಫ್ರೆಂಡ್ಸ್, ನಿಮಗೆ ಇವತ್ತಿನ ನನ್ನ ಈ ರೆಸಿಪಿ ಇಷ್ಟ ಆಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.